ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ರಂಗನಾಥ್ ಅವ್ರ ಮನೇಲಿ ಹಾವು ಬಂದಿರುತ್ತೆ. ಅದೇ ವಿಷಯವಾಗಿ ಮನೋಜ್ ಅವರು ಹಾವು ಅಂತ ಅಂದ್ಬಿಟ್ಟು ಹೆದರ್ಕೊಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಸೂರ್ಯ ಅವರು ಒಂದು ಟವಲ್ ಎಸ್ಬಿಟ್ಟು ಅವ್ರ ಮೈ ಮೇಲೆ, ಆವಾಗ ಮನೋಜ್ ಅವರು ಹಾವು ಹಾವು ಅಂತ ಹೇಳ್ಬಿಟ್ಟು ಕಿರ್ಚ್ಕೊತಾರೆ. ಅದನ್ನು ನೋಡಿಬಿಟ್ಟು ಆಗ ಸೂರ್ಯ ಅವ್ರು ಹೇಳ್ತಾರೆ, ಲೇ ಪೆಂಗ, ಅದು ಟವಲ್ಲು ಕಣೋ, ಟವಲ್ ಎಸ್ತಿದ್ಕೆ ಹಾವು ಹಾವು ಅಂತ ಹೆದರ್ಕೋತಾ ಇದೆಯಲ್ಲೋ ಮನೋಜ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇರ್ತಾರೆ ಮನೋಜ್ ಅವ್ರನ್ನ ಸೂರ್ಯ ಅವರು. ಆಗ ರೋಹಿಣಿ ಅವ್ರು ಹೇಳ್ತಾರೆ, ನೋಡಿ ಮಾವ, ಮನೋಜ್ ಅವ್ರನ್ನ ತುಂಬಾ ಎದುರಿಸ್ತಾ ಇದ್ದಾರೆ ಈ ಸೂರ್ಯ ಅವರು. ಹಾವು ಹಾವು ಅಂತ ಹೇಳ್ಬಿಟ್ಟು ಟವಲ್ ಎಸಿತಾ ಇದ್ದಾರೆ, ಅವ್ರು ತುಂಬಾ ಈಗಲೇ ಹೆದರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಹೇಳ್ತಾರೆ, ಹೆದ್ರುಕೊಳೋನ್ಗೆ ಆಂಬೊಡೆ ಸಹ ಹಾವು ಥರನೇ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. 4 ಸತಿ ಟವಲ್ನ ಮೈ ಮೇಲೆ ಎಸೆದ್ಬಿಟ್ಟು 5ನೇ ಸತಿ ಟವಲ್ಲೇ ಎಸಿಲಿ, ಅದನ್ನೇ ಹಾವು ಅಂತ ಹೇಳ್ಬಿಟ್ಟು ಪಕ್ಕಕ್ಕಿಡ್ತಾನೆ. ಆ ಥರ ಪ್ರಾಂಕ್ ಅಂತ ಅಂದ್ಕೊಂಡಿದ್ದಾನೆ ಈ ಮನೋಜ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸೂರ್ಯ ಅವರು. ಆಗ ಸೂರ್ಯ ಅವರು, ಏನೋ ತಮಾಷೆಗೆ ಫ್ರ್ಯಾಂಕ್ ಮಾಡಿದ್ನಮ್ಮ, ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗಬೇಕಾ ಈ ಮನೋಜ ಅಂತ ಹೇಳ್ಬಿಟ್ಟು ತಮಾಷೆಗೆ ಹೇಳ್ತಾ ಇರ್ತಾರೆ. ಆಗ ರೋಹಿಣಿ ಅವರು, ಬನ್ನಿ ಮನೋಜ್ ನೀವು ಅಂತ ಹೇಳ್ಬಿಟ್ಟು ಮನೋಜನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶಾಂತಿ ಅವರು ಹೊರಗಡೆ ಹೋಗ್ಬಿಟ್ಟು ಮನೆಗೆ ಬರ್ತಾರೆ. ಆಗ ರೀ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಕೂಗ್ತಾ ಇರ್ತಾರೆ. ಆಗ ಯಾಕೆ ಶಾಂತಿ ಈ ರೀತಿ ಕೂಗ್ತಾ ಇದೆಯಾ, ಬಾ ಅಂತ ಹೇಳ್ಬಿಟ್ಟು, ಬಾ ಕುತ್ಕೋ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆವಾಗ ಹೇಳ್ತಾರೆ ಶಾಂತಿ ಅವರು, ರೀ ನಮ್ಮ ಮನೆಗೆ ಹಾವು ಬಂದಿತ್ತಲ್ಲ, ಅದರಿಂದ ನಮಗೆ ತೊಂದರೆ ಆಗುತ್ತೆ, ಅದರಿಂದ ಕೆಟ್ಟ ಘಟನೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಅವರು ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಶಾಂತಿ ಅವರು. ಆಗ ಮಧ್ಯದಲ್ಲಿ ಸೂರ್ಯ ಅವರು ಮಾತಾಡಿಬಿಟ್ಟು ಶಾಂತಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಆಗ ರಂಗನಾಥ್ ಅವರು, ಸುಮ್ಮನೆ ಇರು ಸೂರ್ಯ, ಅವಳೇನೋ ಹೆದ್ರುಕೊಬಿಟ್ಟವ್ರೆ ನಿನ್ನ ತಾಯಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಆಗ ಸೂರ್ಯ ಅವರು ಹೇಳ್ತಾ ಇರ್ತಾರೆ, ಓ ಆ ವಿಶಾಲಾಕ್ಷಿ ಅವ್ರು ಹೇಳಿದ್ದ, ಆ ವಿಶಾಲಾಕ್ಷಿ ಅವರು ಮೊದಲೇ ಒಂದು ವಿಷ ಜಂತು ಅಂಥವ್ರಿಗೆ ಇನ್ನೊಂದು ವಿಷ ಜಂತು ಬಗ್ಗೆನೇ ಗೊತ್ತಿರೋದು, ಅದಕ್ಕೆ ಹೇಳಿದ್ದಾರೆ ಹೇಳು ಅಂತ ಹೇಳ್ಬಿಟ್ಟು ಸಕ್ಕರೆ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಸೂರ್ಯ ಅವರು. ಆಗ ರವಿ ಅವರು, ಲೇ ಸೂರ್ಯ ಸುಮ್ಮನಿರೋ, ಮಾತಾಡೋದು ಕಡಿಮೆ ಮಾಡು, ಅಮ್ಮ ಏನೋ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊ ಅಂತ ಹೇಳ್ಬಿಟ್ಟು ರವಿ ಅವರು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ಶಾಂತಿ ಅವರು ರಂಗನಾಥ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ರೀ ಮನೆಗೆ ಹಾವು ಬಂದರೆ ಅದರಿಂದ ನಾವು ಪರಿಹಾರ ಮಾಡ್ಕೋಬೇಕು, ನಮಗೆ ಅದರಿಂದ ತೊಂದರೆ ಏನು ಆಗಬಾರ್ದು, ಕೆಟ್ಟದ್ದಾಗಬಾರ್ದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಸೂರ್ಯ ಅವರು, ಏ ಮೀನಮ್ಮ ಇದೇನೋ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ರೆಡಿಯಾಗು ಮೊದಲು ಅಂತ ಹೇಳ್ಬಿಟ್ಟು ತಮಾಷೆಗೆ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಮೀನಮ್ಮ ರೆಡಿ ಆಗಿಬಿಡು, ಏನೇ ತೊಂದರೆ ಆದರೂ ಅದು ಎಲ್ಲ ನಿನ್ನ ತಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಮೀನಾ ಅವ್ರಿಗೆ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶಾಂತಿ ಅವರು, ಲೇ ಎಷ್ಟೋ ಸುಮ್ಮನಿರೋ ಕೇಳ್ತಿದ್ದೀನಿ ನಿನಗೆ, ಸುಮ್ಮನಿರೋ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾನೆ ಇರ್ತಾರೆ. ಲೇ ಸೂರ್ಯ, ನಿನಗೆ ನಾಗರಾವ್ ಥರ ನಾಲ್ಗೆ ಕಣೋ, ಒಂದು ಕ್ಷಣನಾದರೂ ಸುಮ್ಮನೆ ಇರ್ತೀಯ, ಯಾವಾಗಲೂ ವಟ ಅಂತಾನೇ ಇರ್ತೀಯ ಅಂತ ಹೇಳ್ಬಿಟ್ಟು ಶಾಂತಿ ಅವರು ಸೂರ್ಯ ಅವ್ರಿಗೆ ಹೇಳ್ತಾನೆ ಇರ್ತಾರೆ. ಆಗ ರಂಗನಾಥ್ ಅವರು, ಏನು ಮಾಡೋದು ಶಾಂತಿ, ಅವ್ರ ಅಮ್ಮನ ಗುಣ ಅದೇ ಥರ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು, ಲೇ ಸೂರ್ಯ ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳೋ, ಮನೆ ಹಿರಿಯರು ಏನಾದರೂ ಮಾತಾಡ್ತಾ ಇದ್ದರೆ ಸ್ವಲ್ಪ ಸಮಾಧಾನವಾಗಿ ಕೇಳೋ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಾ ಇರ್ತಾರೆ. ಆಗ ಶಾಂತಿ ಅವರು ಹೇಳ್ತಾರೆ, ಇವನಿಗೆಲ್ಲ ತಮಾಷೆನೇ, ಯಾವುದೇ ಮಾತು ಹೇಳಲಿ ಎಲ್ಲ ತಮಾಷೆನಾಗೆ ತಗೊತಾನೆ ಅಂತ ಹೇಳ್ಬಿಟ್ಟು ಶಾಂತಿ ಅವರು ಸಹ ಬೈತಾ ಇರ್ತಾರೆ ಸೂರ್ಯ ಅವ್ರನ್ನ. ಆಗ ಶಾಂತಿ ಅವರು, ಮನೋಜ, ಮನೆಗೆ ಹಾವು ಬಂದಿರೋದಕ್ಕೆ ಅದರಿಂದ ಪರಿಹಾರ ಮಾಡ್ಕೊಳೋದಕ್ಕೆ ಅವರು ಇಷ್ಟುದ್ದ ಲೀಸ್ಟ್ ಹೇಳಿದ್ದಾರೆ ಕಣೋ ಅಂತ ಹೇಳ್ಬಿಟ್ಟು ಮನೋಜಂಗೆ ಹೇಳ್ತಾ ಇರ್ತಾರೆ ಶಾಂತಿ ಅವರು. ಆಗ ಸೂರ್ಯ ಅವರು ಮಾತು ನಿಲ್ಲಿಸೋದೇ ಇಲ್ಲ, ಆಗಲೂ ಮಾತಾಡ್ತಾನೆ ಇರ್ತಾರೆ. ಓ ಹಾವು ಈ ಮನೆ ಒಳಗೆ ನುಗ್ಗಿದ್ದಕ್ಕೆ ಇನ್ನೂ ಏನೇನು ಪರಿಹಾರ ಹೇಳಿ ಕಳಿಸಿದಾರೋ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ ಇರ್ತಾರೆ. ಆಗ ಮೀನು ಅವರು, ರೀ ಸುಮ್ಮನಿರ್ರಿ, ಯಾಕ್ರಿ ಇಷ್ಟೊಂದು ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮೀನು ಅವರು ಹೇಳ್ತಾ ಇರ್ತಾರೆ. ಆಗ ಶಾಂತಿ ಅವರು ಹೇಳ್ತಾರೆ, ಹಾವಿಗೆ ಅಲ್ಲಲ್ಲೇ ವಿಷ, ಇವನಿಗೆ ನಾಲಿಗೆಲೆಲ್ಲ ವಿಷ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶಾಂತಿ ಅವರು. ಆಗ ಮೀನಾ ಅವ್ರು ಹೇಳ್ತಾರೆ, ಏನೋ ಅವ್ರಿಗೆ ಮನಸ್ಸಿಗೆ ಬಂದಿದ್ದು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೂರ್ಯನ ಪರ ವಹಿಸ್ಕೊಂಡು ಮೀನಾ ಅವರು ಹೇಳ್ತಾ ಇರ್ತಾರೆ ಅವ್ರ ಅತ್ತೆಗೆ. ಆಗ ಮೀನಾ ಅವ್ರು ಹೇಳ್ತಾರೆ, ಕೆಲವ್ರಾಗೆ ಮನಸ್ಸಲ್ಲೊಂದು ಬಾಯಲ್ಲೊಂದು ಮಾತಾಡೋದು ನನ್ನ ಗಂಡನ ಗುಣ ಅಲ್ಲ ಅಂತ ಹೇಳ್ಬಿಟ್ಟು ಸೂರ್ಯನ ಪರ ವಹಿಸ್ಕೊಂಡೆ ಮೀನಾ ಅವರು ಮಾತಾಡ್ತಾನೆ ಇರ್ತಾರೆ, ಅವ್ರ ಅತ್ತೆಗೆ ಹೇಳ್ತಾ ಇರ್ತಾರೆ. ಅಲ್ಲ ಅತ್ತೆ, ಅದಕ್ಕೆಲ್ಲ ಆ ರೀತಿ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ಸೂರ್ಯನ ಪರ ವಹಿಸ್ಕೊಂಡೇ ಮಾತಾಡ್ತಾ ಇರ್ತಾರೆ. ಆಗ ರವಿ ಅವರು, ಅಮ್ಮ ಹಾವು ಮನೆಗೆ ಬಂದಿದ್ದು ಆಯಿತು, ಅದು ಹೋಗಿದ್ದು ಆಯಿತು, ಬಿಡಮ್ಮ, ಅದ್ರ ಬಗ್ಗೆ ಇನ್ನೇನಿದೆ, ಏನು ಪರಿಹಾರ ಬೇಡ ಅಂತ ಹೇಳ್ಬಿಟ್ಟು ರವಿ ಅವರು ಹೇಳ್ತಾ ಇರ್ತಾರೆ.
ಆಗ ಶಾಂತಿಯವರು ಹೇಳ್ತಾರೆ, ಇಲ್ಲ ರವಿ, ಅದು ಮನೆಗೆ ಬಂದು ಹೋದ್ಮೇಲೂ ಅದ್ರ ಬಗ್ಗೆ ಪರಿಹಾರ ಮಾಡಬೇಕು, ಇಲ್ಲ ಅಂದರೆ ಕೆಟ್ಟ ಘಟನೆಗಳು ನಡೀತವೆ ಅಂತ ಹೇಳ್ಬಿಟ್ಟು ರವಿ ಅವ್ರಿಗೆ ಹೇಳ್ತಾ ಇರ್ತಾರೆ ಅವರಮ್ಮ. ಆಗ ಮನೋಜ್ ಅವರು ಹೇಳ್ತಾರೆ, ಅಮ್ಮ ಏನಾದರೂ ಅದಕ್ಕೆ ಪರಿಹಾರ ಹೇಳಿದ್ದಾರಾ, ಹೇಳಮ್ಮ, ಅದಿದ್ದರೆ ಮಾಡ್ಕೊಳೋಣ ಮನೆಯವರೆಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮನೋಜ್ ಅವರು. ಆಗ ಶಾಂತಿಯವರು ಹ್ಞೂ ಹೇಳಿದ್ದಾರೆ, ಪರಿಹಾರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮನೋಜ್ ಅವ್ರಿಗೆ. ಆಗ ಶಾಂತಿಯವರು ಹೇಳ್ತಾರೆ, ಪರಿಹಾರ ಹೇಳಿದ್ದಾರೆ, ಮನೆಯವರೆಲ್ಲ ಹೋಗ್ಬಿಟ್ಟು ಒಟ್ಟಿಗೆ ಮನೆ ದೇವ್ರಿಗೆ ಹೋಗಿ ಎಲ್ಲರೂ ಪೂಜೆ ಮಾಡಿಸ್ಕೊಂಬಿಟ್ಟು ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಪರಿಹಾರ ಅಂತ ಹೇಳ್ಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಸಹ ಹೇಳ್ತಾರೆ, ನಾನು ಇದ್ರ ಬಗ್ಗೆ ಮನೆಗೆ ಹಾವು ಬಂದಿದ್ದು ಅದನ್ನೆಲ್ಲ ಅಮ್ಮನ ಹತ್ರ ಫೋನಲ್ಲಿ ಮಾತಾಡಿದೆ, ಅಮ್ಮನೂ ಸಹ ಅದೇ ರೀತಿ ಹೇಳಿದ್ರು, ಊರಿಗೆ ಬನ್ನಿ ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಹೋಗಿರೋಂತೆ ಅಂತ ಹೇಳ್ಬಿಟ್ಟು ಅಮ್ಮ ಸಹ ಇದೇ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಶಾಂತಿಯವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ನಡೀರಿ ರೆಡೀರಿ, ಹಂಗಾರೆ ಎಲ್ಲರೂ ರೆಡಿ ಆಗ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಎಲ್ಲ ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿದಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.